for the change the Karnataka Chief Election Commission? No, we are not making any allegation about at present against the present chief election CEO of the election commissioner, and we are not demanding that. We are only urging him to take a proper action, and re-enumeration should be done wherever such things have, such illegal, immoral things have happened. ಮುಂದಿನ ಕ್ರಮ ಏನಾಗುತ್ತೆ We are meeting. ನಾವೆಲ್ಲ ಸಂಪೂರ್ಣ ನಿಮ್ಗೆ ಕಾಪಿಯನ್ನ ನಾವು ನಿಮ್ಗೆ ಕೊಡ್ತೇವೆ. ನಾವು ಸಜೆಷನ್ ಕೊಟ್ಟಿರುವಂತದ್ದು ಒಂದು ಆಕ್ಷನ್ ಹಾಕ್ಬೇಕು, ಎರಡನೇದು ರಿವೆರಿಫಿಕೇಶನ್ ರಿ-ಎನ್ಯುಮರೇಷನ್ ಆಗ್ಬೇಕು. ಎರಡು ಡಿಮಾಂಡ್ ಆಮೇಲೆ ಆಶಾ ಕಾರ್ಯಕರ್ತರು ಮತ್ತೆ ಅಧಿಕಾರಿಗಳ ಮೇಲೆ ಕೆಲವು ಶಾಸಕರು ಕೂಡ ಫೋನ್ ಮಾಡಿ ಬೆದರಿಕೆ ಹಾಕ್ತಕ್ಕಂಥದ್ದು, ಅವ್ರ ಮೇಲೆ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನ ಆಗ್ತದೆ. ಇದು ಯಾವುದೇ ಒತ್ತಡ ಆಗಬಾರದು ಅನ್ನೋ ಕಾರಣಕ್ಕಾಗಿನೇ ನಾವು ಚೀಫ್ ಇಲೆಕ್ಷನ್ ಸಿಇಒ ಅವರಿಗೆ ಹೇಳಿದ್ದೇವೆ, ಇಲೆಕ್ಷನ್ ಕಮಿಷನರ್ ಸಿಇಒ ಅವರಿಗೆ ಹೇಳಿದ್ದೇವೆ, ನೀವು ಇಂಡಿಪೆಂಡೆಂಟ್ ಅಧಿಕಾರಿಗಳನ್ನ ನೇಮಿಸಿ ಆಕ್ಷನ್ ತೆಗೆದುಕೊಂಡ್ರೆ ಕೆಳಮಟ್ಟದ ಯಾವುದೇ ಅಧಿಕಾರಿಗಳು ಇವರ ಮಾತನ್ನ ಮಾನ್ಯ ಮಾಡೋದು. ಸರ್, ಈಗ SR ಪ್ರಕ್ರಿಯೆಯಲ್ಲಿ ಏನೇ ಮಾಡಿದ್ರು ಆಮೇಲೆ ಸ್ಕ್ರೂಟಿನಿ ಟೈಮ್ ನಲ್ಲಿ ಪತ್ತೆ ಆಗತ್ತಾ ಇಲ್ವಾ? ಏನ್ ಹೇಳಿದ್ದಾರೆ? ಯಾವುದು ಸ್ಕ್ರೂಟಿನಿಯಲ್ಲಿ? ಈಗ ನೀವು ಒಂದೇ ಸರ್ ನಿಮ್ಮನವ್ರು 4 ಜನ ಹೆಸರು ಕೊಟ್ಟು ನಿಮ್ ಅಜ್ಜ ಅಜ್ಜಿ ಬಿಟ್ಟು ಬೇರೆದವ್ರನ್ನ ಕೊಟ್ರೆ ಮತ್ತು ಒಂದೇ ಕಡೆ ಕೂತ್ ಮಾಡ್ತಾರೆ. ನಿಮ್ ಮನೆಯಲ್ಲಿ ಅಕಸ್ಮಾತ್ ನಿಮ್ ಮನೆಯಲ್ಲಿ ಯಾರೋ ಸತ್ತೋಗಿದ್ರು, ನೀವು ತುಂಬಿ ಯಾರೋ ಒಬ್ರು ಸಹಿ ಮಾಡಿಕೊಟ್ರೆ ಗೊತ್ತಾಗಲ್ಲ. ಅದು ವೆರಿ ಪರ್ಪಸ್ ಆಫ್ ಗೋಯಿಂಗ್ ಟು ಡೋರ್ ಸರ್ವೆ, ಅಲ್ಲಿನ ಪರಿಸ್ಥಿತಿ ತಿಳ್ಕೊಳ್ಳೋದು. BLA 2 ಯಾಕಿರ್ಬೇಕು? ಯಾರಾದ್ರೂ ಸುಳ್ಳು ಹೇಳಿದ್ರೆ ಇಲ್ಲ ಇವ್ರು ಸತ್ತೋಗಿದ್ದಾರೆ, ಇವ್ರು ಶಿಫ್ಟ್ ಆಗಿದ್ದಾರೆ, ಇದನ್ನ ಹೇಳೋದಕ್ಕೇನೆ ಮಾಡೋದಲ್ಲ ಈ ವ್ಯವಸ್ಥೆ. ಅವ್ರು ಒಂದ್ ಕಡೆ ಕೂತ್ಕೊಂಡ್ರೆ ಹೆಂಗ್ ಮಾಡಕ್ಕಾಗತ್ತೆ? ಎಲ್ಲಿ BLO ಬಂದು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮಸೀದಿಯಲ್ಲಿ ಕೂತ್ರೆ, ದರ್ಗಾದಲ್ಲಿ ಕೂತ್ಕೊಂಡ್ರೆ ಅವ್ನು ಬಾಂಗ್ಲಾದೇಶದಿಂದ ಬಂದಾನೆ, ಎಲ್ಲಿ ಬಂದಿದ್ದಾನೆ ಹೆಂಗ್ ಗೊತ್ತಾಗತ್ತೆ? ಇದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.